ಬಳ್ಳಾರಿ ಜಿಲ್ಲಾ ಕಾರಾಗೃಹಕ್ಕೆ ದರ್ಶನ್ ಶಿಫ್ಟ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. 24ನೇ ACMM ಕೋರ್ಟ್ ಈಗ ಈ ಆದೇಶವನ್ನ ನೀಡಿದೆ. ಬಳ್ಳಾರಿ ಜಿಲ್ಲಾ ಕಾರಾಗೃಹಕ್ಕೆ ದರ್ಶನ್ ರನ್ನ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ 24ನೇ ACMM ಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಇಷ್ಟೆಲ್ಲ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಸಾಧ್ಯತೆ ನಿರೀಕ್ಷಿತ. ಕೋರ್ಟ್ನಿಂದ ಆದೇಶದ ಪ್ರತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಬಳ್ಳಾರಿಯ ಜಿಲ್ಲಾ ಕಾರಾಗೃಹಕ್ಕೆ ದರ್ಶನ್ ರನ್ನ ಶಿಫ್ಟ್ ಮಾಡೋ ನಿಟ್ಟಿನಲ್ಲಿ 24ನೇ ACMM ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸೊ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಈಗ ಬಳ್ಳಾರಿಯ ಜೈಲ್ಗೆ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗುತ್ತೆ. ಕೋರ್ಟ್ನ ಆದೇಶದ ಪ್ರತಿಯನ್ನ ಕೂಡ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ. ಕಳೆದ 2 ತಿಂಗಳು ಹತ್ತತ್ರ 70 ದಿನ ಅದಕ್ಕಿಂತ ಹೆಚ್ಚು ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು ದರ್ಶನ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಈಗ 24ನೇ ACMM ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಆದೇಶದ ಪ್ರತಿಯನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಈ ಉಳಿದಿರುವಂತಹ ರೌಡಿಗಳ ಗ್ಯಾಂಗ್ನ ತೆಗೆದು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ, ಅಥವಾ ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನುಳಿದಂತಹ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಹುದಾ ಅನ್ನೋ 2 ಸಾಧ್ಯತೆಗಳಿತ್ತು. ಬಟ್ ಈಗ ಕನ್ಫರ್ಮ್ ಆಗ್ತಾ ಇದೆ. 24ನೇ ACMM ಕೋರ್ಟ್ ಆದೇಶ ನೀಡಿದೆ. ಆದೇಶದ ಪ್ರತಿ ಕೂಡ ಪೊಲೀಸರ ಕೈ ಸೇರಿದೆ. ದರ್ಶನ್ನನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಈಗ ಈ ಬಳ್ಳಾರಿ ಜೈಲಿಗೆ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗುತ್ತೆ. ಕೋರ್ಟ್ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಕೊಟ್ಟಿದೆ. ಯಾವಾಗ ಈ ಫೋಟೋ ವಿಡಿಯೋ ಕಾಲಿಂಗ್ನ ರೆಕಾರ್ಡೆಡ್ ವಿಡಿಯೋಗಳೆಲ್ಲ ಹೊರಗೆ ಬಂತೋ, ಹಾಗಿದ್ರೆ ಜೈಲಿನಲ್ಲಿ ಎಲ್ಲರೂ ಅಲ್ಲಿ ಪರಿಚಯಿಸ್ತರಾಗ್ಬಿಟ್ಟಿದಾರಾ? ರೌಡಿ ಶೀಟರ್ಗಳ ಸಹಾಯದಿಂದನೋ ಅಲ್ಲಿರುವಂಥ ಅಧಿಕಾರಿಗಳ ಸಹಾಯದಿಂದನೋ ಏನೇನು ಸವಲತ್ತು ಬೇಕು, ಹಣ ಹೊಂದಿದ್ರೆ ಪಡ್ಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿದ್ದ ಹಾಗೆ ಈಗ ನ್ಯಾಯಾಲಯದ ಆದೇಶದ ಮೇರೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಿದ್ಧತೆ ಆರಂಭ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.